ವರ್ತಮಾನಕ್ಕೆ ಬರೋದಾದ್ರೆ ಈ ಹಿಂದಿನ ಟೆರರಿಸಮ್ನ ನೋಡ್ತಾ ಇದ್ವಿ, ನಮ್ಮ ದೇಶದ ಮೇಲೆ ದಾಳಿ ಆಗ್ತಾ ಇದ್ದಿದ್ದು ಜಮ್ಮು ಕಾಶ್ಮೀರಲ್ಲಿ ಎಸ್ಪೆಷಲ್ ಆಗಿ. ಆಗ ಆತ ಬಂದು ಇಲ್ಲಿರೋರನ್ನ ಹೊಡೆಯೋದು, ಇಲ್ಲ ಪಂಚಾಯತ್ ಹೆಡ್ಗಳನ್ನ ಹೊಡೆಯೋದು, ಟೀಚರ್ಗಳನ್ನ, ಸಾರ್ವಜನಿಕರನ್ನ ಎಲ್ಲರನ್ನೂ ಹೊಡಿತಾ ಇದ್ರು. ಅವಾಗ ಆತ ಹೇಳ್ತಾ ಇದ್ದಿದ್ದಂಥ ಸ್ಲೋಗನ್ಗಳು ಇದು ಜಮ್ಮು ಕಾಶ್ಮೀರ ನಂದು, ನೀವೆಲ್ಲ ಹೋಗ್ಬೇಕು, ಹಿಂದೂಗಳಲ್ಲಿ ಇರಬಾರ್ದು ಅಂತ. ಆದ್ರೆ ಈ ಬಾರಿ ಪಹಲ್ಗಾಮದಲ್ಲಿ ಆಗಿದೆ, ಅಲ್ಲಿ ಆತ ಯಾವುದೇ ಒಂದು ಸ್ಲೋಗನ್ಸ್ಗಳು ಹೇಳ್ತಾ ಇಲ್ಲ. ಆತ ಹೇಳ್ತಾ ಇದ್ದಾನೆ, ಒಂದು ಹೆಣ್ಮಗಳು ಹೇಳ್ತಾಳೆ, ನೀನು ನನಗೊಡಿ, ನನ್ನ ಗಂಡಿಗೆ ಹೊಡಿಬೇಡ ಅಂದಾಗ ಅವನಂತಾನೆ, ಹೋಗಿ ನೀನು ಮೋದಿಗೆ ಹೇಳು ಅಂತಾನೆ. ಪ್ರಧಾನಿಗೆ ಹೇಳಿದ್ರೆ ದೇಶಕ್ಕೊಂದು ಸಂದೇಶ ನನ್ನ ಮಗ ಕೊಟ್ಟಿದ್ದಾನೆ ಕಳ್ಳ ಅಂತ ಹೇಳ್ಬೋದಾಯ್ತು. ಒಬ್ಬ ಪ್ರಧಾನಿ ಹೇಳ್ತಾರೆ, ಪ್ರಧಾನಿಗೆ ನಾನು ಕೇಳ್ತಕ್ಕಂಥದ್ದು, ನೀವೆಲ್ಲೇ ಹೋಗಿ ಒಬ್ಬ ಧರ್ಮದವನ್ನ ಅವನ ಬಟ್ಟೆಲ್ ಕಂಡಿಡಿಯೋದು, ನೀವು ಒಬ್ಬ ಧರ್ಮದವನ್ನ ಒಂದು ಬಟ್ಟೆಲ್ ಗುರುತಿಸಿ ಅಂತ ನೀವು ಹೇಳಿಕೆ ಕೊಟ್ಟಾಗ ಅವನಂಗಾರ ಅವನು ಬಟ್ಟೆ ಬಿಚ್ಚಿ ಒಂದು ಧರ್ಮನ ಗುರುತಿಸ್ತಾನೆ ಅಂದ್ರೆ ನಿಮ್ಮಿಬ್ಬರಲ್ಲಿರೋ ವ್ಯತ್ಯಾಸ ಏನಿದೆ ಹಾಗಾದ್ರೆ? ಆ ಹೇಳಿಕೆಗಳನ್ನ ದೇಶದ ಹೆಡ್ ಆದವರು, ಇದನ್ನೆಲ್ಲ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಪೂರ್ವಪರ ಯಾರು ನಿಮ್ಮನ್ನ ಟ್ರೈನ್ ಮಾಡಿದ್ರು ಅವರೆಲ್ಲ ಹೇಳ್ಕೊಟ್ಟಿಲ್ವಾ? 140 ಕೋಟಿ ಜನ ನಿಮ್ಮ ಉತ್ತರ ನೀವು ಹೇಳ ಸರಿ ಅಂತ ನಾವು ಕೇಳ್ಬೇಕಾ? ಆ ಪ್ರಚೋದನೆ ಯಾಕೆ ಬರುತ್ತೆ? ಅಲ್ಲಿ ಪ್ರವಾಸಿಗಳು ಹೋಗೋದೇ ಈ 3 ತಿಂಗಳ ಒಳಗಡೆ. ನೀವಲ್ಲಿ ಒಂದು ಸೆಕ್ಯೂರಿಟಿ ಇದ್ರ, ಬಟ್ಟೆ ಇದ್ರ, ಮಿಲಿಟರಿ ಬಟ್ಟೆ ಇದ್ರ ನಮ್ಗೆ ಟೆರರಿಸಂ ದೂರ ಇರ್ತಾವ. ನೀವಲ್ಲೆಲ್ಲ ಖಾಲಿ ಬಿಟ್ಬಿಟ್ಟು ಆ ಜವಾಬ್ದಾರಿ ಹೊತ್ಕೊಳ್ಳಲ್ಲ. ಈಗಾದ್ರೆ ಹೇಗೆ? ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? ತಮ್ಮ ಹೆಸರು ಏನು ಹೇಳಿದ್ರಿ ಸರ್? ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ. ರಾಮಕೃಷ್ಣ ಅವರೇ, ಸೊ ಪ್ರಧಾನಿ ಮೋದಿ ಅವರು ಬಟ್ಟೆಯಿಂದಾಗಿ ಯಾರನ್ನು ಗುರುತಿಸಿದ್ರು, ಆದ್ದರಿಂದಾಗಿ ಬಟ್ಟೆ ಬಿಚ್ಚಿ ಇವರು ಬಟ್ಟೆ ಬಿಚ್ಚಿ ನಾನು ಧರ್ಮ ಹೇಳ್ತೀನಿ ಸರ್. ಒಂದ್ ನಿಮಿಷ ಪ್ರೇರಣೆ ಆಗ್ಬಿಟ್ರಲ್ಲ. ಅವಾಗ ಅವ್ನು ಹೇಳ್ತಾ ಇದ್ದಿದ್ದು ಯಾರು? ಅವಾಗ ಇದ್ದಿದ್ದು ಅವ್ನ ಹಿಂದಗಡೆ ಯಾವುದೋ ಸಂಘಟನೆಗಳು. ಆ ಸಂಘಟನೆಗಳು ಯಾರು ಎಲ್ಲಿಟ್ಟಿನೋ ಮತ್ತೊಂದು ಮಗದೊಂದು ನಾವು ಲಿಸ್ಟ್ ಮಾಡಿದೀವಲ್ಲ, ಬ್ಯಾನ್ ಮಾಡಿದೀವಲ್ಲ, ಆ ಸಂಘಟನೆಗಳಿತ್ತು. ಈಗ ಅದು ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ವೈಯಕ್ತಿಕ ನೆಲೆಗೆ ಬರ್ತಾ ಇದೆ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಮೊದಲು ಸೈನ್ಯ ಮತ್ತೆ ಒಂದು ಸರ್ಕಾರ ತೀರ್ಮಾನದ ಮಧ್ಯೆ ಇತ್ತು, ಈಗ ಸಾರ್ವಜನಿಕರ ಮಧ್ಯಕ್ಕೆ ಬರ್ತಾ ಇದೆ. ಕಾರಣ ನಾನು ಅನ್ಕೊಂಡಿರ್ತಕ್ಕಂಥದ್ದು, ಮೋದಿ ಅವರ ಹೇಳಿಕೆಗಳನ್ನ ಸರಿಯಾಗಿ ಕೊಡಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನೀವು ನನ್ನ ಪ್ರತಿನಿಧಿಯಾಗಿ ಮಾತಾಡಬೇಕು. ನೀವು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದು ದೇಶದ ದುಷ್ಪರಿಣಾಮ ಬೀಳುತ್ತೆ. ಇನ್ನೊಬ್ಬರು ನೀವು ಪ್ರೇರಣೆ ಆಗ್ಬೇಡಿ. ಹಾಗಾದ್ರೆ ಮೋದಿ ಅವರು ಮಾತನಾಡುವುದಕ್ಕಿಂತ ಮುಂಚೆ ಅದು ಸೈನ್ಯ ಮತ್ತು ಭಯೋತ್ಪಾದಕರ ಹೋರಾಟ ಮಾತ್ರ ಆಗಿತ್ತು ಅಂತನಾ? ಅಲ್ಲ, ಜನಸಾಮಾನ್ಯ ರಾಜಕೀಯ ತೀರ್ಮಾನಗಳು ಸೈನ್ಯದ ಧೈರ್ಯ ಇತ್ತು. ಇಲ್ಲ ಕಾಣ್ತಾ ಇಲ್ಲ. ಸೈನ್ಯಕ್ಕೆ ನೀವು ಧೈರ್ಯನೂ ಕೊಡ್ತಾ ಇಲ್ಲ. ನಾನು ಮಾತೇ ವೇದವಾಕ್ಯ. ನಾನು ಹೇಳಿದ ಮೇಲೆ ಅವ್ನು ಯಾರು ಹೇಳಿದ್ರ ನನ್ಗೆ 59 ಹೆಜ್ಜೆ ಇದೆ, ಇವರು ಟೆರರಿಸ್ಟ್ಗಳು ಓಡೋಗ್ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ 375 ಬಿಟ್ಟು ಅಲ್ಲಿ ಏನು ನಡೀತಾನೆ ಇಲ್ಲ. ಎಲ್ಲರೂ ಸಮೃದ್ಧವಾಗಿದ್ದಾರೆ ಎಂದಾಗ ತಾನೇ ನಾನು ಹೋಗಿದ್ದು ಟೂರಿಸಂಗೆ. ನೀನು ಆ ಹೇಳಿಕೆ ಕೊಟ್ಮೇಲೆ ಭದ್ರತೆ ಕೊಡ್ಬೇಕು ಅಂತ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಬರೀ ಟಿವಿಗಳಲ್ಲಿ ಬಂದು ಸ್ಲೋಗನ್ ಕೊಡ್ತಾ ಇದ್ರೆ ನನ್ನ ದೇಶ ಕಾಪಾಡೋರು ಯಾರು? ಮೋದಿ ಅವ್ರು ಹೇಳೋಕ್ ಮುಂಚೆನೂ ಅವ್ರು ಯಾವ ಧರ್ಮದವರು ಯಾರು ಅಂತ ನೋಡೇ ಹೊಡಿತಾ ಇದ್ದಿದ್ದು. ಅವರು ಈ ಹೇಳಿಕೆಗಳು ಇವೆಲ್ಲ ಒಂದು ನಮಗೆ ಕಾರಣಗಳಷ್ಟೇ, ನಮಗೆ ಜಸ್ಟಿಫಿಕೇಶನ್ಗಳಷ್ಟೇ. ಒಂದು ಇಲ್ಲಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನು ತಪ್ಪು ಅನ್ನೋದು ನಾನು ಒಪ್ಕೊಳ್ಳೋದು ಏನು ಅಂದ್ರೆ, ಇಷ್ಟೊಂದು ಘಂಟಾಘೋಷವಾಗಿ ಪ್ರವಾಸಿಗಳು ಹೋಗಬಹುದು ಅಂದಿದ್ದು ಅದು ಬಹಳ ದೊಡ್ಡ ತಪ್ಪು. ಅದನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದು ಕಾಶ್ಮೀರನ. ಎಲ್ಲರಿಗೂ ಇವತ್ತು ಮನಸ್ಸಲ್ಲಿ ಏನಿದೆ, 370 ಹೊರಟೋಯ್ತು, ಎಲ್ಲ ಸರಿಯಾಗಿದೆ ಅಂತ ನಾವು ಸಾಮಾನ್ಯರು ತಿಳ್ಕೊಬಹುದು. ಆಳ್ತಾ ಇರೋರು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ನಮ್ಮ ಗೃಹ ಸಚಿವರಿಗೆ ಗೊತ್ತಿರಬೇಕು, ನಮ್ಮ ಪ್ರಧಾನಿಗೆ ಗೊತ್ತಿರಬೇಕು ಎಲ್ಲವೂ ಸರಿಯಾಗಿಲ್ಲ. ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ರೆ ನೀವು ತಪ್ಪು ಮಾಡ್ತಿದ್ದೀರಿ, ಸ್ವಲ್ಪ ಅಲ್ಲಿ ಸಮಯ ಕೊಡಿ, ಅಲ್ಲಿ ಒಳಗೆ ಏನಾಗ್ತಿದೆ ನೋಡಿ, ಕಾಶ್ಮೀರಿ ಪಂಡಿತರ ಅಭಿಪ್ರಾಯವನ್ನ ನೀವು ತಿಳ್ಕೊಳ್ಳಿ. ಈಗ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ, ಅವ್ರು ಏನು ಭಾವಿಸ್ತಾ ಇದ್ದಾರೆ, ಒಂದು ಸಲ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದ್ ರೌಂಡ್. ಇಲ್ಲಿ ಬೇಕಾದಷ್ಟು ಮಾಡಬೇಕು. ಇದು ಒಂಥರ ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗೋಯ್ತಿದ್ದು. ಮತ್ತೆ ನಾವೇನು ಇಲ್ಲಿ ರೆಕಾರ್ಡ್ ಸೆಟ್ ಮಾಡಕ್ ಹೋಗ್ಲಿಲ್ಲ. 2 ಕೋಟಿ ಆಯ್ತು, 2.5 ಕೋಟಿ ಆಯ್ತು, ಆಯ್ತು ಒಂದು ಲೈನ್ ಹೋದ ತಕ್ಷಣ ಈಗ ಅವ್ರು ಅಲ್ಲಿ ಹೊಡೆದ್ರ 20 ಇಳಿಸೋಕ್ ತುಂಬಾ ಸುಲಭನ ಅವ್ರಿಗೆ. ಆದ್ರೆ ಹೇಳಿಕೆ ಕೊಟ್ಟರು, ಹೇಳಿಕೆಯಿಂದ ಆಗಿದ್ದು ಅನ್ನೋದನ್ನ ನಾನು ಒಪ್ಪಲ್ಲ. ಯಾವಾಗ್ಲೂ ಅವ್ರದ್ದು ಇದೇ ರೀತಿ. ಅವರ ಮನೆಗಳನ್ನ ಅಬ್ಸರ್ವ್ ಮಾಡೋರು, ಮೊದ್ಲೆಲ್ಲ ಅಕ್ಕಪಕ್ಕದಲ್ಲೇ ಇರೋರು ಗೊತ್ತಾಗೋಗೋದು. ಹೊರಗೆ ಬಂದವ್ರು ಎಷ್ಟೋ ಜನನ್ನ ಅವರು ನೀವು ಯಾರು ಅಂತ ಕೇಳಿಯೇ ಹೊಡೆದಿದ್ದು. ಅವ್ರಿಗೆ ಅನುಮಾನ ಬಂದ್ರೆ ಅವ್ರು ಬಿಚ್ಚಿಸಿ ನೋಡೇ ಹೊಡೆಯೋದು. ಇದು ಅವ್ರ ರೀತಿ. ಮೋದಿ ಹೇಳಿಕೆಯಿಂದ ಅವ್ರು ಹೊಸದಾಗಿ ಏನೂ ಡಿಸ್ಕವರ್ ಮಾಡ್ಕೊಂಡಿಲ್ಲ.